ನಮಸ್ಕಾರ ಎಲ್ಲರಿಗೂ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಫ್ಟರ್ ಅ ಶಾರ್ಟ್ ಬ್ರೇಕ್ ನಾವೀಗ ಮತ್ತೆ ವಾಪಸ್ ಬಂದಿದ್ದೀವಿ. ನಾನು ತುಂಬ ದಿವಸದಿಂದ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಫ್ರೆಂಡ್ಸ್ ಪ್ಲಾನ್ ಮಾಡಿ ಎಲ್ಲ ಕ್ಯಾನ್ಸಲ್ ಆಗ್ತಾ ಇತ್ತು. ಸೊ ಇವತ್ತು ನಾನು ಇವಳು ಹೋಗ್ತಾ ಇದ್ದೀವಿ. ಇನ್ನೊಂದಿಬ್ಬರು ಬರ್ತಾ ಇದ್ದಾರೆ, ಮಧು ಮತ್ತು ಆರ್ಯ. ಸೊ ನಾನು ಇನ್ನೊಂದು 3 ಅವರ್ಸಲ್ಲಿ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಅದಾದಮೇಲೆ ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ. ಅದು ಹೇಗಿರುತ್ತೋ ಗೊತ್ತಿಲ್ಲ, ನೋಡೋಣ. ನನಗೂ ಫ್ಲೈಟ್ ಇದೆ ಫಸ್ಟ್ ಟೈಮು. ನಾನು ಮುಂಚೆ ಯಾವತ್ತೂ ಹೋಗಿರಲಿಲ್ಲ, ನೋಡಲೂ ಇಲ್ಲ. ನೋಡೋಣ ನಮ್ಮ ಫ್ಲೈಟ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಏನು ಅಂತ ಎಲ್ಲ ಕ್ಯಾಪ್ಚರ್ ಮಾಡ್ತೀವಿ. ಅಟ್ ಪ್ರೆಸೆಂಟ್ ನಾವೀಗ ಮೈಸೂರಲ್ಲಿ ಇದ್ದೀವಿ. ಸೊ ಈಗ ಬೆಂಗಳೂರಿಗೆ ಹೋಗ್ತೀವಿ. ಬೆಂಗಳೂರಿಗೆ ಹೋಗಿ ಮಧು ಆರ್ಯ ಅವ್ರನ್ನ ಮೀಟ್ ಮಾಡಿ ಇವತ್ತು ಹಾಲ್ಟ್ ಮಾಡಿ ನಾವು ನಾಳೆ ಹೊರಡ್ತಾ ಇರೋದು ಎಲ್ಲದನ್ನು ಕ್ಯಾಪ್ಚರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಗಾಯ್ಸ್. ಈಗಷ್ಟೇ ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ. ಈಗ ಮೆಟ್ರೋ ಕಡೆ ಹೋಗ್ತಾ ಇದ್ದೀವಿ. ನಾಗೇಂದ್ರಂಗೆ ಅವರ ಹಳೆ ಫ್ರೆಂಡ್ ಒಬ್ಬರು ಸಿಕ್ಕಿದ್ದಾರೆ, ಅವರಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಸೊ ಈಗ ನಾವು ವೈಟ್ ಫೀಲ್ಡ್ಗೆ ಹೋಗ್ತಾ ಇದ್ದೀವಿ. ನಾವು ಹೇಳ್ಕೊಂಡಿದ್ದು ಕೆಂಗೇರಿಯಲ್ಲಿ. ಆಲ್ರೆಡಿ ಈಗ ಕೆಂಗೇರಿ ಹೋಗೋ ಟ್ರೈನ್ ಏನೋ ಬಂದುಬಿಟ್ಟಿದೆ. ಈಗ ಲಿಫ್ಟಲ್ಲೇ ಹೋಗೋಣ. ನಾಗೇಂದ್ರ ವಾಶ್ರೂಮ್ಗೆ ಹೋಗಿದ್ದ ಅಂತ ಐ ವಾಸ್ ವೇಟಿಂಗ್. ಇದರಲ್ಲಿ ಹೋಗೋಣ ಬಾ, ಲಿಫ್ಟ್ ಬ್ಯಾಗ್ ತೊಗೊಂಡು ಹಿಂಗೆ ಹೋಗ್ತೀವಿ. ನಡಿ ಇಲ್ಲಿಂದ ಬರ್ತಾ ಇದೆ. ಈಗ ಆಲ್ಮೋಸ್ಟ್ ಸ್ಟಾರ್ಟಿಂದ ನಾವು ಹೋಗೋದು ಡೆಡ್ ಎಂಡ್ ಪಾಯಿಂಟ್ಗೆ. ಈ ಅಂಕಲ್ ಬೇಗ ಲಿಫ್ಟ್ ಓಪನ್ ಮಾಡಿದ್ರಿಂದ ನಾವು ಬೇಗ ಬಂದುಬಿಟ್ಟಿದ್ವಿ. ಜಸ್ಟ್ ಇಲ್ಲಾಂದರೆ ಮಿಸ್ ಆಗ್ತಿದ್ವಿ ಸ್ಟೆಪ್ಸಲ್ಲಿ ಬರೋದು. ಯಾಕಂದರೆ ಅಷ್ಟು ಲಗೇಜ್ ತೊಗೊಂಡು ಸ್ಟೆಪ್ಸಲ್ಲಿ ಹತ್ತಕ್ಕಾಗಲ್ಲ ನಮಗೆ. ಫೈನ್, ಈಗ ಹತ್ಕೊಂಡು ಮಧು ಆರ್ಯ ಅವ್ರನ್ನ ಮೀಟ್ ಮಾಡ್ತೀವಿ. ಶಾರ್ಟ್ ಬ್ರೇಕಿಗೆ ಬಂದಿದ್ದೀವಿ. 2 ಚಿಕ್ಕು ಹೇಳಿದ್ದೀನಿ. ಇವನು ರ್ಯಾಪಿಡೋ ಬುಕ್ ಮಾಡಿ ವೇಟ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಐ ಆಮ್ ಮೀಟಿಂಗ್ ದಿಸ್ ಚಕ್ಲಿನೋ ಏನೋ ಗೊತ್ತಿಲ್ಲ, ಬಟ್ ಖಾರ ಇದೆ, ತೊಗೊಂಡಿದ್ದೀನಿ. ಅಷ್ಟರಲ್ಲಿ ನಮ್ದು ಹೆಣ ಬಿದ್ದೋಯ್ತು. ನಾವು 2 ಗಂಟೆ ಅಲ್ಲಿ ಬಸ್ ಹತ್ತಿದ್ದು, ಇಲ್ಲಿ ಬಂದಿರೋದು 8 ಗಂಟೆ. ಟ್ರಾವೆಲ್ ಮಾಡಿ ಸುಸ್ತಾಗ್ಬಿಡಿ. ಬೆಂಗಳೂರಿಗೆ ಬರೋಕ್ಕೆ ಏನು ಟ್ರಾವೆಲ್ ಮಾಡಿದ್ರೆ ಏನು ಅನ್ಸಲ್ಲ. ಆ ಬೆಂಗಳೂರಿಂದ ವೈಟ್ ಫೀಲ್ಡ್ ಬರೋಕ್ಕೆ ಹುಚ್ಚಮಲಗರ ಹೋಗೋದು. ಈಗ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಆರ್ಯವರು ಇಲ್ಲೇ ಇದ್ದಾರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ಬಂದು 4:45 ಆಗಿದೆ. ನಾವು 4 ಗಂಟೆಗೆ ಎದ್ದಿದ್ವಿ. 4 ಗಂಟೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲರೂ ಹೇಳೋದು ಲೇಟ್ ಆಯಿತು. ಚೆಕ್ ಇನ್ 8:50ಗೆ ಕ್ಲೋಸ್ ಆಗುತ್ತಂತೆ. ಸೊ ಈಗ ನಾಗೇಂದ್ರ ಒಬ್ಬನೇ ರೆಡಿ ಆಗೋದು ಬಾಕಿ ಇದೆ. ಅವ್ನು ರೆಡಿ ಆದ ತಕ್ಷಣ ರ್ಯಾಪಿಡೋ ಬುಕ್ ಮಾಡಿಕೊಂಡು ಈಗ ನಾವು ಸೀದಾ ಹೋಗೋದು ಬೆಂಗಳೂರು ಏರ್ಪೋರ್ಟ್ಗೆ. ಸೆಲ್ಫಿ ಸೆಷನ್ ನಡೀತಾ ಇದೆ. ಆ್ಯಂಡ್ ವಿ ಹ್ಯಾವ್ ರೀಚ್ ಆಗಿದ್ದೀವಿ. ಇಲ್ಲಿ ಯಾವುದೇ ಏರ್ಪೋರ್ಟಿಗೆ ಹೋದ್ರೂ ಎಲ್ಲ ಕಡೆ ರೂಲ್ಸ್ ಒಂದೇ ಇರುತ್ತೆ. ಸೊ ಸುಮಾರು ಜನರಿಗೆ ಒಂದು ಡೌಟ್ ಇರುತ್ತೆ, ಪಾಸ್ಪೋರ್ಟ್ ತಗೋಬೇಕಾ ಬೇಡವಾ ಅಂತ. ಇಂಡಿಯಾದಲ್ಲಿ ಎಲ್ಲೇ ಟ್ರಾವೆಲ್ ಮಾಡಬೇಕು ಅಂದ್ರೂ ಪಾಸ್ಪೋರ್ಟ್ ಅವಶ್ಯಕತೆ ಇರಲ್ಲ. ಇಂಡಿಯಾದಿಂದ ಆಚೆ ಇಂಟರ್ನ್ಯಾಷನಲ್ ಫ್ಲೈಟ್ಸಿಗೆ ಮಾತ್ರ ಪಾಸ್ಪೋರ್ಟ್ಸ್ ತಗೋಬೇಕಾಗುತ್ತೆ. ಆ್ಯಂಡ್ ಇಂಡಿಯಾದಲ್ಲಿ ಒಳಗಡೆ ಎಲ್ಲೇ ಟ್ರಾವೆಲ್ ಮಾಡೋಕ್ಕಿದ್ರು ಅದಕ್ಕೆ ಡೊಮೆಸ್ಟಿಕ್ ಫ್ಲೈಟ್ಸ್ ಅಂತಾರೆ. ಔಟ್ ಆಫ್ ಕಂಟ್ರಿ ಹೋಗ್ಬೇಕಂದ್ರೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಂತಾರೆ. ಬನ್ನಿ ಒಳಗೆ ಹೋಗೋಣ. ಈಗ ಫಸ್ಟ್ ಸ್ಟೆಪ್ಪು ಸೆಕ್ಯೂರಿಟಿ ಚೆಕ್ ಇನ್ ಇರುತ್ತೆ. ಅದಕ್ಕೆ ಆಧಾರ್ ಕಾರ್ಡ್ ಅಷ್ಟೇ ಅವಶ್ಯಕತೆ ಇರುತ್ತೆ. ಹೋಗಿ ಈಗ ಸೆಕ್ಯೂರಿಟಿ ಚೆಕ್ ಮಾಡ್ತೀವಿ. ಈಗ ನಾವು ಫಸ್ಟ್ ಟಿಕೆಟ್ ಬುಕ್ ಮಾಡಿದಾಗ ಆನ್ಲೈನಲ್ಲಿ ಬುಕ್ ಮಾಡಿರ್ತೀವಿ. ಬುಕ್ ಮಾಡಿದಾಗ ಅದರಲ್ಲಿ ಟರ್ಮಿನಲ್ 1 ಆರ್ ಟರ್ಮಿನಲ್ 2 ಅಂತ ಇರುತ್ತೆ. ಇಲ್ಲಿ ಬಂದು ಇಲ್ಲಿ ನೋಡ್ಕೋಬೇಕಾಗುತ್ತೆ ಯಾವುದು ಅಂತ ಹೇಳಿ. ಆ್ಯಂಡ್ ವೆಬ್ ಚೆಕ್ ಇನ್ ಅಂತ ಇರುತ್ತೆ. ವೆಬ್ ಚೆಕ್ ಇನ್ ಅಂದರೆ ನೀವು ಆಲ್ರೆಡಿ ಇಲ್ಲಿ ಬರೋಕ್ಕೆ ಮುಂಚೆನೆ ನಿಮ್ಮ ಸೀಟ್ಸ್ ಆಗಲಿ ಆಮೇಲೆ ಲಗೇಜ್ ಅದು ಇದು ಅಲ್ಲೇ ಮೊಬೈಲಲ್ಲೇ ಒಂದ್ಸಲ ಚೆಕ್ ಇನ್ ಮಾಡ್ಕೋಬೋದು. ಇಲ್ಲ ಅಂದರೆ ಇಲ್ಲಿ ಬಂದುಬಿಟ್ಟು ಫಿಸಿಕಲ್ ಬೋರ್ಡಿಂಗ್ ಪಾಸ್ನ ತೊಗೋಬೇಕು. ಅದನ್ನ ನಾನು ತೋರಿಸ್ತೀನಿ ಮುಂದೆ. ಸೊ ಈಗ ನಾವು ಸೆಕ್ಯೂರಿಟಿ ಚೆಕ್ ಮಾಡಿ ಒಳಗಡೆ ಹೋಗಿ ಬೋರ್ಡಿಂಗ್ ಪಾಸ್ನ ಇಸ್ಕೋತೀವಿ. ಆ್ಯಂಡ್ ಲಗೇಜ್ ವೇಟ್ ಇರಬೇಕಾಗಿರೋದು 15 kg ಈಚು. ಆಮೇಲೆ ಒಂದು ಹ್ಯಾಂಡ್ ಬ್ಯಾಗ್ ಇರುತ್ತೆ, ಅದೊಂದು 7 kg ವರೆಗೆ ಅಷ್ಟೇ ಎಲ್ಲ ಇರುತ್ತೆ. ತೋರಿಸ್ತೀನಿ. ನಮ್ಮ ಫ್ಲೈಟ್ಸ್ ಇಲ್ಲಿ ಅಪ್ಡೇಟ್ಸ್ ಆಗಿರುತ್ತೆ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ, ಡಿಲೇಡು ಕ್ಯಾನ್ಸಲ್ಡ್ ಎಲ್ಲ ನೀವು ಇದನ್ನ ನೋಡ್ಕೋತಾನೆ ಇರಬೇಕು. ಇಲ್ಲಿ ಬಂದ ತಕ್ಷಣ ನಿಮ್ದು ಫ್ಲೈಟ್ ಡೀಟೇಲ್ಸ್ ಏನೇ ಇದ್ರು ಇಲ್ಲಿರುತ್ತೆ. ಏರ್ಲೈನ್ಸ್ ಬುಕ್ ಮಾಡಿರ್ತೀರಾ, ಅದು ಇಲ್ಲಿ ಕಾಣಿಸುತ್ತೆ. ನಾವು ಮಾಡಿರೋದು ಇಂಡಿಗೋ. ಸೊ ಈಗ ಇಂಡಿಗೋಗೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಟಿಕೆಟ್ಸ್ನ ತೋರಿಸಿ ಇಲ್ಲಿ ಒಂದು ಫಿಸಿಕಲ್ ಬೋರ್ಡಿಂಗ್ ಪಾಸ್ನ ಇಸ್ಕೋಬೇಕಾಗುತ್ತೆ. ಆ್ಯಂಡ್ ಆರ್ಯ ಅವ್ರು ಇಸ್ಕೋತಾ ಇದ್ದಾರೆ. ತೋರಿಸ್ತೀನಿ. ಏನು ಓಕೆ. ಸೊ ನಾವು ನಮ್ಮ ಟಿಕೆಟ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಅದರಲ್ಲೇ ಹೋಗ್ಬೋದು ಅಂತ ಹೇಳಿದ್ದಾರೆ. ಫಿಸಿಕಲ್ ಬೋರ್ಡಿಂಗ್ ಪಾಸ್ ಅವಶ್ಯಕತೆ ಇಲ್ಲ, ಬಟ್ ನೆಸಸರಿ ಇರುತ್ತೆ. ಒಂದ್ಸಲ ಇಲ್ಲಿ ಬಂದು ನೀವು ಕೇಳಬೇಕಾಗುತ್ತೆ ಏನು ಎತ್ತ ಅಂತ. ಆ್ಯಕ್ಚುಲಿ ಬೋರ್ಡಿಂಗ್ ಪಾಸ್ ಇಸ್ಕೊಂಡಾದ್ಮೇಲೆ ಅದರಲ್ಲಿ ನಿಮಗೆ ಯಾವ ಗೇಟ್ಸ್ ಮೇಲೆ ಹೋಗಬೇಕು ಅನ್ನೋದು ಡಿಸ್ಪ್ಲೇ ಮಾಡಿರ್ತಾರೆ. ಈಗ ಮತ್ತೆ ಯಾರ್ಯಾರು ಕೇಳಕ್ಕೆ ಹೋಗಿದ್ದಾರೆ. ಇಲ್ಲಿ ನೋಡಿ, ಈಗ ಟರ್ಮಿನಲ್ 1 11 to 13 ಅಂತ ಇದೆ. ಸೊ ಇಲ್ಲಿ 11 to 13 ನಂಬರ್ಸ್ ಇರುತ್ತೆ. ಗೇಟ್ಸ್ ಇರುತ್ತೆ. ಆ ಗೇಟ್ಸಲ್ಲಿ
ಹೋಗೋದಿರುತ್ತೆ. ನಮ್ಮ ಗೇಟ್ ಎಷ್ಟನೇದು ಅಂತ ಗೊತ್ತಿಲ್ಲ. ಅಲ್ಲೊಂದು ಡಿಪಾರ್ಚರ್ ಗೇಟ್ ನಂಬರ್ 5 ಅಂತ ಇದೆ, ಅಲ್ಲಿಂದ ಹೋಗೋದು ಏನೋ ಗೊತ್ತಿಲ್ಲ. ಸೊ ಇವರು ಕೇಳ್ಕೊಂಡು ಬರ್ತಾರೆ. ಈಗ ಕೇಳ್ಕೊಂಡು ಬಂದು ಒಂದು ಕಾಫಿನ ಕುಡ್ದು ನಾವಿನ್ನೇನು 8:50ಗೆ ಲಾಸ್ಟ್ ಚೆಕ್-ಇನ್ ಟೈಮ್ ಇರೋದು. ಫ್ಲೈಟ್ ಹೊಡ್ತಿರೋದು 9:50, ಬಟ್ 8:50ಗೆ ಲಾಸ್ಟ್ ಚೆಕ್-ಇನ್ ಟೈಮ್ ಅಂತ ಹೇಳಿದ್ದಾರೆ. ಯಾವ ಗೇಟ್? ಸೊ ನಾವು ಯಾವ ಗೇಟಲ್ಲಿ ಆದ್ರೂ ಹೋಗ್ಬೋದಂತೆ. ಅಲ್ಲಿ D5 ಅಂತ ಇದೆಯಲ್ಲ, ನಾವು ಅಲ್ಲಿ ಸೊ ಟರ್ಮಿನಲ್ 1 ಗೇಟ್ಸು ಯಾವ ಗೇಟಲ್ಲಿ ಆದ್ರೂ ನಾವು ಹೋಗ್ಬೋದು ಅಂತ ಹೇಳಿದ್ದಾರೆ. ನೋಡೋಣ. ನಿಮಗೆ ಬಂದಾಗ ಇಲ್ಲಿ ಏನು ಗೊತ್ತಾಗಲ್ಲ ಅಂದ್ರೆ ಇಲ್ಲಿ ಲೇಡೀಸ್ ಇರ್ತಾರಲ್ಲ, ಇವರು ಮೇ ಐ ಹೆಲ್ಪ್ ಯು ಅಂತ, ಸೊ ಅವ್ರು ಹೆಲ್ಪ್ ಮಾಡ್ತಾರೆ. ಏನೇ ಗೊತ್ತಾಗಿಲ್ಲ ಅಂದ್ರೆ ನೀವು ಇವ್ರನ್ನ ಕೇಳ್ಕೋಬಹುದು. ಇನ್ನೊಂದು ಪ್ರೋ ಟಿಪ್ ಹೇಳ್ತೀನಿ, ನೀವು ಏರ್ಪೋರ್ಟಿಗೆ ಬರೋದಾದ್ರೆ ಪ್ಲೀಸ್ ಆಚೆನೆ ತಿನ್ಕೊಂಡು ಕಾಫಿ ಕುಡ್ಕೊಂಡು ಬನ್ನಿ. ಒಂದು ಕಾಫಿಗೆ 109 rupees ಸಿ, ಅಂಡ್ ಅಲ್ಲಿ ಆಲೂ ಪರಾಟೆಗೆ 429. ಈ ತರ ಚೆಕ್ ಇನ್ ಮಾಡ್ತಾರೆ. ಆಧಾರ್ ಕಾರ್ಡ್ಸ್ ಎಲ್ಲ ನೋಡಿ ಟಿಕೆಟ್ಸ್ ನ ಚೆಕ್ ಮಾಡ್ತಾ ಇದಾರೆ. ಅದಾದ್ಮೇಲೆ ಒಳಗಡೆ ಹೋಗ್ಬೇಕು. ಒಂಚೂರು ಇಶ್ಯೂ ಆಗ್ಬಿಟ್ಟಿತ್ತು ನಮ್ದು ಸ್ಕ್ಯಾನರ್ದು. ಟಿಕೆಟ್ಸ್ ಏನು QR ಕೋಡ್ ಸ್ಕ್ಯಾನ್ ಮಾಡಿದಾಗ ನೆಕ್ಸ್ಟ್ ಮಂತ್ 8 ತೋರಿಸ್ತಾ ಇದೆ. ನೆಕ್ಸ್ಟ್ ಮಂತ್ 8ಗೆ ತೋರಿಸ್ತಾ ಇತ್ತು. ನನ್ನ ಫೇಸ್ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ. ಇಲ್ಲ ನಮ್ಮ ನೋಡಿದ್ರೆ ಗೊತ್ತಾಯ್ತು ಅವ್ರಿಗೆ ನಾವೇನು ಫ್ರಾಡ್ಸ್ ಅಲ್ಲ. ಸೆಕ್ಯೂರಿಟಿ ಚೆಕ್ ಆದ್ಮೇಲೆ ಮತ್ತೆ ಇಲ್ಲಿ ಬಂದು ಇಲ್ಲಿ ಒಳಗಡೆ ಈ ತರ ಡಿಸ್ಪ್ಲೇ ಇರುತ್ತೆ. ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಲ್ಲಿ ಕೌಂಟರ್ ನಂಬರ್ ನೋಡ್ಕೊಳ್ಳಿ. ಇಲ್ಲಿ ಕೌಂಟರ್ ಇದೆ ನಮ್ದು 10-12. ಈ ಒಳಗಡೆ ಈ ತರ ಮಷಿನ್ಸ್ ಇರುತ್ತೆ. ನೀವು ಇಲ್ಗಡೆ ಇಲ್ಲಿ ಬಂದು ಇಲ್ಲಿ ಕೂಡ ಚೆಕ್ ಇನ್ ಮಾಡ್ಕೋಬಹುದು. ಇಲ್ಲಿ ಕೂಡ ಬೋರ್ಡಿಂಗ್ ಪಾಸ್ ಸಿಗುತ್ತೆ. ಬ್ಯಾಗ್ ವೇಟ್ ಚೆಕ್ ಮಾಡ್ತಾ ಇದ್ದೀವಿ. ಅವ್ರದ್ದು 13 ಇದೆ. ಬ್ಯಾಗೇಜ್ ಚೆಕಿಂಗಿಗೆ ಹೋಗ್ತಾ ಇದೀವಿ ಒಳಗಡೆ. ಇಷ್ಟೊಂದು ಲೈನ್ಸ್ ಇದೆ. ಇಂಡಿಗೋ ಫ್ಲೈಟ್ಸ್ ಅಲ್ಲೆಲ್ಲ ಇಲ್ಲೇ ಚೆಕ್ ಮಾಡ್ತಾ ಇದ್ದಾರೆ. ಈಗ ಚೆಕಿಂಗ್ ಪ್ರೊಸೆಸ್ನ ತೋರಿಸ್ತೀನಿ ನೋಡಿ. ಇದು ಸ್ಟೆಪ್ 2. ಚೆಕ್ ಆದಮೇಲೆ ಈ ತರ ಒಂದು ಟ್ಯಾಗ್ ಹಾಕ್ತಾರೆ. ಟ್ಯಾಗ್ ಹಾಕ್ಬಿಟ್ಟು ಬ್ಯಾಗ್ನ ಅಲ್ಲಿ ಅವರೇ ಕಳಿಸ್ಕೊಡ್ತಾರೆ. ನಾವು ಈ ಸ್ಮಾಲ್ ಬ್ಯಾಗ್ನ ಒಂದು ಕ್ಯಾರಿ ಮಾಡ್ಬೋದು. ಈ ಬ್ಯಾಗ್ಸ್ ಅಲ್ಲಿ ಯಾವುದೇ ತರದ ಸ್ಟ್ರೇಟ್ನರ್ ಆಗಲಿ ಲೈಟರ್ಸ್ ಆಗಲಿ ಏನು ಕ್ಯಾರಿ ಮಾಡೋ ಹಾಗಿಲ್ಲ. ಬ್ಯಾಗ್ಸ್ ಈಗ ಹೋಗ್ತಾ ಇದೆ. ನಾವು ಈ ಸ್ಮಾಲ್ ಬ್ಯಾಗ್ಸ್ ತಗೊಂಡಷ್ಟೇ ಹೋಗೋದು. ಸೊ ಇಲ್ಲಿ ಮತ್ತೆ ಬೋರ್ಡಿಂಗ್ ಪಾಸ್ ಗೇಟ್ ಓಕೆ ಈ ತರ ಕೊಟ್ಟಿದ್ದಾರೆ. ಸೊ ನಾವು ಗೇಟ್ 2 ನ ಹುಡುಕಿ ಹೋಗ್ಬೇಕು. ಟರ್ಮಿನಲ್ 1 ಗೇಟ್ 2 ಅಲ್ಲಿ ನೋಡಿ ಪ್ರತಿಯೊಂದು ಚೆಕ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಬ್ಯಾಗಲ್ಲಿ ಇರೋದೆ ಪ್ರತಿಯೊಂದು ಐಟಮ್ಸ್ನು ಆ ಟ್ರೇಯಲ್ಲಿ ಹಾಕಿ ಚೆಕ್ ಮಾಡ್ತಾರೆ. ನಮ್ಮ ಬ್ಯಾಗಲ್ಲಿ ಏನೂ ಐಟಮ್ಸ್ ಇರಲಿಲ್ಲ. ಆ್ಯಂಡ್ ಗೋವಾ ಬೋರ್ಡಿಂಗ್ ಗೇಟ್ಸ್ ನೋಡಿ ಅಲ್ಲಿ 1 to 12 ಇದೆ. ಸೊ ನಾವು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೊರಡ್ತೀವಿ. ಈ ಫ್ಲೈಟ್ಸ್ ಎಲ್ಲ ನಿಂತಿದೆ ನೋಡಿ. ಆ್ಯಂಡ್ ನಮ್ಮದು ಗೇಟ್ ನಂಬರ್ 2. ಸೊ ನಾವೀಗ ಇವರಿಗೆ ವೇಟ್ ಮಾಡ್ತಾ ಇದ್ವಿ. ಈಗ ನಮಗೆ ಫ್ಲೈಟ್ ಇರೋದು 9:50. ಸೊ ಸ್ವಲ್ಪ ಹೊತ್ತು ನಮಗೆ ಟೈಮ್ ಇದೆ. ಒಂದು 1 hour ಇರ್ಬೋದು. ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮ್ಮನೆ ಕೂತ್ಕೋಬೋದು. ನೀವು ಮನೆಯಿಂದ ಏನಾದರೂ ಊಟ ಗೀಟ ತಂದಿದ್ರೆ ಇಲ್ಲೇ ತಿನ್ಕೋಬೋದು. ನಮ್ಮದು ಕಂಪ್ಲೀಟ್ ಬ್ಯಾಗ್ ಚೆಕ್ಕಿಂಗು ಸೆಕ್ಯೂರಿಟಿ ಚೆಕ್ಕಿಂಗು ಎಲ್ಲ ಆಯಿತು. ಇನ್ನೇನು ನಮ್ಮ ಫ್ಲೈಟ್ ಏನಾದರೂ ದೂರ ಇದ್ದರೆ ಬಸ್ಸಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತನಕ. ಇಲ್ಲಾಂದರೆ ನಾವೇ ಹೋಗ್ಬೋದು. ಅಂದರೆ ವೆರಿಫೈಡ್ ಅಂತ. ಇದು ಲಾಸ್ಟ್ ಸ್ಟೆಪ್. ಡೈರೆಕ್ಟ್ ಫ್ಲೈಟ್ಗೆ ಹತ್ತಿಸ್ತಿದ್ದಾರೆ. ಇಲ್ಲಿ ನೋಡಿವಿ, ಇಲ್ಲಿ ನೋಡ್ಬೋದು. ಆ್ಯಂಡ್ ನಾವು ಏರ್ ಹೋಸ್ಟೆಸ್ದು ವಿಡಿಯೋ ಎಲ್ಲ ತೊಗೊಳಂಗಿಲ್ಲ. ಇಟ್ಸ್ ಅಫೆನ್ಸಿವ್. ಸೊ ಇದು ಇನ್ಸೈಡ್ ವ್ಯೂ. ಅಲ್ಲಿ ಏನೋ ಗೊತ್ತಿಲ್ಲಪ್ಪ. ಆ್ಯಕ್ಚುಲಿ ದೂರ ನಾನು ಬಸ್ಸಲ್ಲೆಲ್ಲ ಕರ್ಕೊಂಡೋಗಿ ನಮ್ಮನ್ನ ಏರೋಪ್ಲೇನ್ ಹತ್ರ ಬಿಡ್ತಾರೆ ಅಂತ ಅಂದ್ಕೊಂಡ್ರೆ ನಮಗೆ ಡೈರೆಕ್ಟ್ ಫ್ಲೈಟ್ ಒಳಗೇನೆ ಹಚ್ಚಿಬಿಟ್ಟಿದ್ದಾರೆ. ಸೊ ನಮ್ಮದು ವಿಂಡೋ ಸೈಡ್ ಸಿಕ್ಕಿಲ್ಲ ಅನ್ಫಾರ್ಚುನೇಟ್ಲಿ. CDEF ಅಂತ ಇರುತ್ತೆ. ಇಲ್ಲಿ ನೋಡಿ, A ಅಂದರೆ ವಿಂಡೋ, B ಮಿಡ್ಲ್ ಆ್ಯಂಡ್ C ಲಾಸ್ಟ್. ಗೊತ್ತಾಗಿಲ್ಲ ಅಂದರೆ ನೀವು ಅಲ್ಲಿ ಯಾರಿಗಾದ್ರೂ ಕೇಳ್ಕೋಬೋದು, ಅವ್ರು ಹೇಳ್ಕೊಡ್ತಾರೆ. Enjoy your flight. कृपया इस महत्वपूर्ण सुरक्षा जानकारी पर ध्यान दें. सरकारी is a punishable offense as it affects ನಾಗೇಂದ್ರ ಬಿಸಿ ಆಗಿಬಿಟ್ಟಿದ್ದಾನೆ ವಿಡಿಯೋ ತಗೊಳ್ಳೋದ್ರಲ್ಲಿ. आपकी सुरक्षा ಫ್ಲೈಟ್ ಬಸ್ ಫ್ಲೈಟ್ ಏನು ಊರಿಗೆ ಹೋಗ್ಬಿಟ್ಟು ಬರೋ ಥರ ಇದೆ. ಏರ್ ಹೋಸ್ಟೆಸ್ಗೆ ಹೋಗ್ಬಿಟ್ಟು ನನಗೆ ಒಂದು ಆಗೈತಿ ಹೊರಬೋದ್ರೆ. ಮನೋಹರ್ ಇಂಟರ್ನ್ಯಾಷನಲ್ಗೆ ಬಂದು ರೀಚ್ ಆಗಿದ್ದೀವಿ. ಸೊ ಇಲ್ಲಿ ವಿಡಿಯೋಸ್ ತಗೋತಾ ಇದ್ರು. ಆ್ಯಂಡ್ ನೋಡಿ ಇದೇ ಬಸ್ ನಾನಾಗಲೇ ಹೇಳಿದ್ದು. ಈಗ ಇವರು ಮತ್ತೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತಾರೆ. ಬನ್ನಿ. ಬ್ಯಾಗೇಜ್ ರೀಕ್ಲೇಮು ನಮ್ಮ ಬ್ಯಾಗ್ಸಲ್ಲಿ ಹಾಕಿದ್ವಲ್ಲ ಅದನ್ನು ಈಗ ಇಲ್ಲಿ ತಗೋತೀವಿ. ಅಲ್ಲಿ ಪ್ಲೇನಲ್ಲೇ ಅನೌನ್ಸ್ ಮಾಡಿರ್ತಾರೆ ನಮ್ಮ ಬ್ಯಾಗೇಜ್ ಯಾವ ಕೌಂಟ್ರಲ್ಲಿ ಬಂದಿರುತ್ತೆ ಅಂತ. ಬ್ಯಾಗೇಜ್ 2 ಅಂತ ಹೇಳಿದ್ದಾರೆ. ಈಗ ಹೋಗಿ ಅಲ್ಲಿ ಬ್ಯಾಗ್ನ ಪಿಕಪ್ ಮಾಡ್ಕೋತೀವಿ.
ಬ್ಯಾಗ್ಸ್ ಬರ್ತಾ ಇರುತ್ತೆ. ಸೊ ನಿಮ್ಮ ಬ್ಯಾಗ್ನೇ ಪಿಕ್ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಬ್ಯಾಗ್ನ ಪಿಕ್ ಮಾಡ್ಕೋಬೇಡಿ. ನಿಮ್ದು ಯಾವುದಿದೆ ರೆಸ್ಪೆಕ್ಟಿವ್ ಬ್ಯಾಗ್ಸ್ ಅದನ್ನ ಮಾತ್ರ ಪಿಕ್ ಮಾಡ್ಕೊಳ್ಳಿ. ಸೊ ನಮ್ಮ ಬ್ಯಾಗ್ಗೆ ವೇಟಿಂಗು, ಇಷ್ಟೊಂದು ಜನ ವೇಟ್ ಮಾಡ್ತಿರೋದು ಅವ್ರವ್ರ ಬ್ಯಾಗ್ಗೆ. ಬಂದ ತಕ್ಷಣ ನಿಮ್ಮ ಬ್ಯಾಗ್ನ ನೀವು ಎತ್ಕೊಳ್ಳಿ. ನಾವು ಟ್ಯಾಕ್ಸಿ ಬುಕ್ ಮಾಡಿದ್ವಿ, ಎರ್ಟಿಗ ಬಂದಿದೆ. ಇನ್ನೇನು ಈಗ ನಾವು ಹೋಟೆಲ್ಗೆ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ನಮ್ಮ ರೂಮ್ಗೆ ಚೆಕ್ ಇನ್ ಆಗ್ತೀವಿ. ವಿ ಆರ್ ಎಟ್ ಗೋವಾ. ಈಗ ಈ ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಫಿಶ್ ಡೆಕ್ ಅಂತ. ನೋಡಿ ನಂದು ಇನ್ನೇನು ಚಾರ್ಜ್ ಹೋಗುತ್ತೆ, ಸೊ ಆದಷ್ಟು ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ಕೋತೀನಿ. ಗಾಯ್ಸ್ ನಮ್ಮ ಮಧುವರು ಮಾತಾಡೋದು ನೋಡಿ ಅವ್ರಿಗೆ ಗೊತ್ತಾಗ್ತಿಲ್ಲ. ಗಾಡಿ ಇಸ್ಕೊಂತಾರೆ ಇಲ್ಲೋ ಇಲ್ಲೋ ನೋಡೋಣ ಇರ್ರಿ. ಇಸ್ಕೊಳ್ಳಿ ಗಾಡಿ ಅರ್ಥ ಆಗ್ತಾ ಇಲ್ಲ ನನಗೆ. ಬ್ರೋ ಆರಿಂಗ್ ಫೋನ್ ಮಾಡಿ, ಇಲ್ಲ ಪ್ರಿಂಗ್ ಫೋನ್ ಮಾಡಿ. ಗೈಸ್ ನಮಗಂತೂ ಭಾಷೆ ಅಂತ ಗೊತ್ತಾಗ್ತಿಲ್ಲ, ಅದೇನು ಹೇಳ್ತಾರೋ. ಸೊ ಈ ಗಾಡಿ ನಾವು ರೆಂಟಿಗೆ ತೊಗೊಂಡಿದ್ದೀವಿ, ಅದೇ ಅಂತ ಹೇಳ್ಕೊಂಬಿಟ್ಟು ಇಸ್ಕೊಂಬೇಕು ಗೊತ್ತಾಗ್ತಿಲ್ಲ ನಮಗೆ. ಏನು ಕೊಡ್ತಾ ಇಲ್ಲ ಇವರು, ಗಾಡಿ ಎತ್ಕೊಳ್ಬೇಕಂತೆ. 14 ನಿಮಿಷದಿಂದ ಹುಡುಕ್ತಾ ಇದ್ದೀವಿ. ಊಟದಿಂದ ಇಲ್ಲಿ ಗೂಗಲ್ ಮ್ಯಾಪ್ಗೆ ಬಂದಿದ್ದೀವಿ. ಗೈಸ್ ನಮಗೆ ರೋಡ್ ಗೊತ್ತಾಗಿದೆ ಅಂತಾನೆ ಫುಲ್ ಪರದಾಡ್ಕೊಂಡಿದ್ದೀವಿ. ಅದು ಬರೀ 400 ಮೀಟ್ರನ್ನ 4 ನಿಮಿಷದಿಂದ ಹುಡುಕ್ತಾ ಇದ್ದೀವಿ. ಇನ್ನೂ ಸಿಕ್ಕಿಲ್ಲ, ಇನ್ನೂ ಹುಡುಕ್ತಾ ಇದೀವಿ. ನೋಡಿ ಯಾವ ಗಲ್ಗಲ್ಲಿ ಟೈಮ್ ಟರ್ನ್ ರೈಟು ಟರ್ನ್ ಲೆಫ್ಟು ಅಂತ ಆ ಮ್ಯಾಪಲ್ಲಿ ಹೇಳ್ತಾರ ಪ್ರಕಾರ ಹೋಗ್ತಿದ್ದೀವಿ. ಗಲ್ಗಲ್ಲಿ ತಿರ್ಗ್ತಾನೆ ಇದ್ದೀವಿ. ನಾವು ಆ್ಯಕ್ಚುಲಿ ಹೋಗಿದ್ದೇನೆ ಅಂತಂದರೆ ನಾವು ಹೋಗಿದ್ದು ತಿಂಡಿಗೆ ಅಂತ ಹೋದು. ಸೊ ಅಲ್ಲಿ ಕ್ಯಾಮ್ರಾನ ಮರ್ದುಟ್ಟು ಬಂದಿದ್ದು, ಆ ಕ್ಯಾಮ್ರಾನ ಮತ್ತೆ ತಗೊಂಡ್ಬರೋಣ ಅಂತ ಹೋಗಿದ್ದು. ಅವ್ರಿಗೆ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನಮ್ಮ ಅದೃಷ್ಟ ಬ್ರೋ, ನಮ್ಮ ಅದೃಷ್ಟಕ್ಕೆ ಕ್ಯಾಮ್ರಾ ಸಿಕ್ತು, ಬಟ್ ನಾವು ಸ್ಟೇ ಆಗಿರೋ ಜಾಗ ಮೊದಲು ಸಿಕ್ತಲ್ಲ, ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ಉಲ್ಟಾ ಹೋಗ್ತಿದ್ಯಾ? ಸೊ ಈ ಥರ ಆದರೆ ಕಷ್ಟ ಆಗೋದು. ಸೊ ಈಗ ಊಟ ಮುಗಿಸಿ ನಾವು ರೂಮ್ಗೆ ಚೆಕ್ ಇನ್ ಆಗಿದ್ದೀವಿ. ಒಂದು ಚಿಕ್ಕ ರೂಮ್ ಟೂರ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟಿಂದ ಒಂದು 4-5 ಡೇಸ್ ನಾವು ಇಲ್ಲೇ ಇರ್ತೀವಿ. ಸೊ ಅದರದ್ದು ಎಲ್ಲ ವ್ಲಾಗ್ಸ್ನ ನಾನು ಕವರ್ ಮಾಡ್ತೀನಿ. ಎಲ್ಲಿ ಹೋದ್ವಿ, ಹೇಗಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ, ಎಕ್ಸೆಟ್ರಾ ಬಜೆಟ್ ಎವ್ರಿಥಿಂಗ್. ಆ್ಯಂಡ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಒಂದು ಚಿಕ್ಕ ರೂಮ್ ಟೂರ್ ತೋರಿಸ್ತೀನಿ ಬನ್ನಿ. ಇದು ಬಾಲ್ಕನಿ, 2 BHK ಮಾಡಿರೋದು. ಆಕ್ರಾನ್ ಸೀ ವಿಂಡ್ ಅಂತ ನಾರ್ತ್ ಗೋವಾದಲ್ಲಿ. ಆ್ಯಂಡ್ ಇದು ಲಿವಿಂಗ್ ರೂಮ್. ಅಲ್ಲೇ ಒಂದು ಚಿಕ್ಕ ಕಿಚನ್ ಇದೆ, ಎಲ್ಲ ಅವೈಲೇಬಲ್ ಇದೆ. ಗ್ಯಾಸ್ ಸ್ಟವ್, ಫ್ರಿಜ್ಜು, ವಾಷಿಂಗ್ ಮಷೀನ್, ಓವನ್ ಎಲ್ಲ. ಆ್ಯಂಡ್ ಇಲ್ಲೊಂದು ರೂಮ್ ಇದೆ ವಿತ್ ಅಟ್ಯಾಚ್ ವಾಶ್ರೂಮ್. ಸೇಮ್ ಆ ಕಡೆ ಒಂದು ರೂಮ್ ಇದೆ ಅಷ್ಟೇ. ಅಪೋಸಿಟ್ ಬಾಲ್ಕನಿ, ಸೇಮ್ ಬಾಲ್ಕನಿ. ಇಲ್ಲಿ ಇದೊಂದು ರೂಮು ಅಷ್ಟೇ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಸ್ಟೇ ಟ್ಯೂನ್. ಬೈ ಬಾಯ್.